बेळगाव जिल्ह्यातील खानापूर तालुक्यातील कक्केरी गावातील गवटाण परिसरामध्ये राहणाऱ्या पार्वती कोळकर यांच्या घरी परवा येशू प्रार्थना सुरू असताना काही हिंदू संघटनांच्या कार्यकर्त्यांनी घरात जाऊन धर्मांतर सुरू आहे असा आरोप करत आक्षेप नोंदवल्याची घटना घडली। या घटनेनंतर काही काळ परिसरात तणावाचं वातावरण निर्माण झालं। मात्र या संदर्भात प्रतिक्रिया देताना पार्वती कोळकर यांनी सांगितले की माझ्या घरी मी आणि माझा मुलगा असे दोघेच राहतो। माझ्या मुलाला पक्षाघात झालाय। आम्ही सर्व देवांना प्रार्थना करतो। ओळखीतील एका व्यक्तीच्या सांगण्यावरून येशूची प्रार्थना करत असताना बजरंग दलाचे कार्यकर्ते घरात घुसून नैतिक पोलीसगिरी केली असा आरोप त्यांनी केला। ನಮ್ಮ ಹುಡುಗರು ಪ್ರಾರ್ಥನೆ ಮಾಡಿ ಹೋಗ್ರಿ ಅಂತ ನಾವು ಒಂದು ದಿವಸ ಹೇಳಿದ್ವಿ ಅವ್ರಿಗೆ। ಅವತ್ತು ಅವರು ಬುಧವಾರ ಬಂದಿರಲ್ಲ, ಅವ್ರು ಬಂದಿರು ನಮ್ಮ ಮನೆಗೆ। ನೀ ಯಾರಿಗೆ ಹೇಳಿದ್ವಿ ಅಮ್ಮ? ನಾ ಅವ್ರಿಗೆ ಹೇಳಿದ್ವಿ ನಾವು। ಯಾರಿಗೆ? ಅವ್ರು ಇಲ್ಲಿ ಬರ್ತಾರಲ್ರಿ ಸೀತಮ್ಮಗೆ ಹೇಳಿದ್ವಿ ನಾವು। ಅಡ್ ಕರ್ಕೊಂಡ್ ಪ್ರಾರ್ಥನಾ ಮಾಡ್ಸಿದೇವ ಅಂತೇಳಿ ಅವರು ಆರಾಮಿಲ್ದಾರ ಹೋಗಿ ಪ್ರಾರ್ಥನಾ ಮಾಡ್ತಾರಂತ ಮನೆ ನಮ್ಮ ಹುಡುಗರು ಮಾಡ್ಸೋ ಮಗ ಹೇಳಂತ ಏನಾಗಿತ್ತು ಹುಡುಗ? ನಿಮ್ಗೆ ಲಕ ಹೊಡೆದ 2 ವರ್ಷ ಆತ್ರಿ। ಬಾಯಿ ಇಲ್ರಿ, ಅದಕ್ಕೆ ಬಾಯಿ ಬಂದ್ರೆ ಸಾಕ ಅಂತೇಳಿ ನಾವು ದವಾಖಾನಿಗೆ ಹಾಕಿ ಕನ್ನಡ ರೊಕ್ಕ ಹಾಳು ಮಾಡಿ ನಾವು ಇದನ್ನ ಮಾಡಿದೇವ್ರಿ। ಈಗ ನಮ್ಗೆ ತಿನ್ನಾಕ ಉಳಿದ ನಾವು ಕೂತೇವೆ, ಅದಕ್ಕೆ ಮಾತಾಡ್ರಿ ಸಾಕ ಅಂತ ನಾವು ಪ್ರಾರ್ಥನಾ ಮಾಡಿದ್ರೆ ಇದಾಕತಿ ಅನ್ನೋದನ್ನ ಮಾಡಿ ಹೋಗ್ರಿ ಅಂತೇಳಿ ಅದು ಕರಿ ನಾವು। ನಾವೇನು ಸುಳ್ಳು ಹೇಳತ್ತಿಲ್ರಿ ಸಾಹೇಬ್ರ। ಅದನ್ನ ಬಿಟ್ಟು ನಿನಗೆ ಯಾರಾದರೂ ಕ್ರಿಶ್ಚಿಯನ್ ಮಂದಿ ಕನ್ವರ್ಟ್ ಆಗು ಏನಾದ್ರು ಮತಾಂತರ ಆಗಂತ ಹೇಳಿದ್ರನ? ಏನಂದಿಲ್ರಿ ಪಾಪ, ಯಾರು ಏನಂದಿಲ್ರಿ ನಮಗೆ। ಅವ್ರು ಅಂದ್ರು ನಾವು ಹೋಗೋದಿಲ್ರಿ ನಮ್ಮ ಧರ್ಮ ಬಿಟ್ಟ। ಅಲ್ಲ ಅವ್ರು ಅಂದ್ರ ಅಂತ ಹೇಳಿ ಕ್ರಿಶ್ಚಿಯನ್ ಮಂದಿ ಕೊಂಕಣರ್ ಮಂದಿ ನಾವು ಕೂಡ್ರಿ ಅವ್ರನ್ನೇ ನಮ್ಮನ್ನ ಕರ್ಕೊತಾರ್ರಿ। ಬಟ್ ಅವ್ರೇನು ನಿಮ್ಗೆ ಅಂದಿಲ್ಲ? ಇಲ್ಲ ಅಂದಿಲ್ರಿ ನಮಗೆ ಅವ್ರು। ನಾವ ಪ್ರಾರ್ಥನಾ ಮಾಡಿ ಅನ್ನೋದ್ರ ಅವ್ರು ಹಾಡಾತಿರಿ ಇನ್ನ ನಿತ್ಕಾಸ ಅಷ್ಟೊತ್ತಿಗೆ ಊರನ್ ಮಂದಿ ಬಂತು। ಅವ್ರು ಬಂದ್ರು ನೋಡ್ರಿ, ಅವ್ರು ಬಂದ ಅವ್ರೇನೋ ಯಾವ್ದೋ ಸಂಘ ಅಂದಿದ್ರು ಅವ್ರು, ಅದನ್ನ ನನಗೆ ಬರೋದಿಲ್ಲ। दरम्यान या घटनेबाबत पोलिसांनी तपास सुरू ठेवला असून अधिकृत अहवालाच्या आधारे पुढील कारवाई केली जाईल अशी माहिती सूत्रांनी दिली। नागेश नायकर, KMM मराठी, खानापूर। क्षण आले क्षण प्रेमळ है रेशमात गुंफून सोनेरी। BS Channabasappa and Sons, The Textile Mall, Tilakwadi, Belagavi.